ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಪ್ರೀತಿಯ ದೇವರ ಮಕ್ಕಳೇ, ಮತ್ತೆ ಈ ಲೈಫ್ ಟೈಮ್ ಮೂಲಕ ಈ ಪ್ರಾರ್ಥನೆ ಸಮಯದಲ್ಲಿ ನಿಮ್ಮನ್ನು ಸಂಧಿಸುವುದಕ್ಕೆ ಯೇಸು ಸ್ವಾಮಿ ಕೊಟ್ಟಂಥ ಈ ಮಹಾಕೃಪೆಗಾಗಿ ನನ್ನ ಕರ್ತನಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಯೇಸು ಕ್ರಿಸ್ತುವಿನ ನಾಮದಲ್ಲಿ ಈ ಲೈಫ್ ಟೈಮ್ ಮೂಲಕ ಈ ಪ್ರಾರ್ಥನೆ ಸಮಯದಲ್ಲಿ ದೇವರ ವಾಕ್ಯವನ್ನು ಕೇಳುವ, ನೋಡುವ, ನಂಬುವ ಪ್ರತಿಯೊಬ್ಬರನ್ನು ಯೇಸು ಕ್ರಿಸ್ತುವಿನ ನಾಮದಲ್ಲಿ ಹೃದಯ ಅಂತರಾತ್ಮದಿಂದ ನಿಮ್ಮನ್ನು ಶುಭ ಕೋರುತ್ತೇನೆ. ಕರ್ತನಾದ ದೇವತಾನೇ ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್. ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ಕೂಡ ದೇವರ ವಾಕ್ಯವನ್ನು ನೋಡಿ ಪ್ರಾರ್ಥಿಸೋದು ಮುಂಚೆ ಒಂದು ವಿಶೇಷವಾದ ಪ್ರಕಟಣೆಯನ್ನು ತಿಳಿಸುವುದಕ್ಕೆ ನಾನು ಆಸೆಯುಳ್ಳನಾಗಿದ್ದೇನೆ. ಬರುವ ನವೆಂಬರ್ ತಿಂಗಳು 1ನೇ ತಾರೀಕು ಮಕ್ಕಳೇ ಕನ್ನಡ ರಾಜ್ಯೋತ್ಸವ ಎಂಬುದಾಗಿ ಅವತ್ತು ಗೌರ್ಮೆಂಟ್ ರಜೆ ಇರುವುದರಿಂದ ಪ್ರತಿ ವರ್ಷ ನವೆಂಬರ್ 1ನೇ ತಾರೀಕು ಮೈಕ್ರಿ ಸರ್ಕಲ್ ಫೇಲಸ್ ಗ್ರೌಂಡಲ್ಲಿ ಮಕ್ಕಳೇ ಪ್ರೀತಿಯ ಘನ ಸೇವಕರಾದ ಮೋಹನ್ ಸಿರಸ್ ಅಯ್ಯ ಅವರು 12 ಗಂಟೆ ಕಾಲ ನಮ್ಮ ಕರ್ನಾಟಕ ರಕ್ಷಣೆಗೋಸ್ಕರ, ಉಜ್ಜೀವನಕ್ಕೋಸ್ಕರ, ಆಶೀರ್ವಾದಕ್ಕೋಸ್ಕರ 12 ಗಂಟೆ ಕಾಲ ಉಪವಾಸ ಇದ್ದು ಆ ಮೈದಾನದಲ್ಲಿ ಪ್ರೀತಿ ಮಕ್ಕಳೇ ಮೈಕ್ರಿ ಸರ್ಕಲ್ ಆ ಫೇಲಸ್ ಗ್ರೌಂಡಲ್ಲಿ ಉಪವಾಸ ಕೂಟ ಇದೆ. ಇದು ವಿಶೇಷವಾಗಿ ನಮ್ಮ ಕರ್ನಾಟಕ ರಾಜ್ಯಕ್ಕೋಸ್ಕರ, ನಮ್ಮ ಕರ್ನಾಟಕದಲ್ಲಿರುವ 7 ಕೋಟಿ ಜನರ ರಕ್ಷಣೆ ಒಂದು ಉಜ್ಜೀವನಕ್ಕೋಸ್ಕರ ಈ ಉಪವಾಸ ಕೂಟವನ್ನು ಅನೇಕ ವರ್ಷಗಳಿಂದ ಸೇವಕರು ಏರ್ಪಡಿಸ್ತಾ ಇದ್ದಾರೆ. ನೋಡಿ ಮಕ್ಕಳೇ, ಅವರು ತಮಿಳುನಾಡಲ್ಲಿ ಸೇವೆ ಮಾಡ್ತಾಯಿದ್ರು ಕೂಡ ನಮ್ಮ ಕರ್ನಾಟಕ ರಾಜ್ಯದ ಮೇಲೆ, ನಮ್ಮ ಕರ್ನಾಟಕದ ಜನರ ಮೇಲೆ ದೇವರು ಅವರ ಹೃದಯದಲ್ಲಿ ಒಂದು ದಾಹವನ್ನು, ಒಂದು ಭಾರವನ್ನು ದೇವರು ಉಂಟು ಮಾಡಿದ್ದಾರೆ. ಅದಕ್ಕಾಗಿಯೇ ಅನೇಕ ವರ್ಷಗಳಿಂದ ಪ್ರತಿ ವರ್ಷ ನವೆಂಬರ್ 1ನೇ ತಾರೀಕು 12 ಗಂಟೆ ಕಾಲ ಉಪವಾಸ ಇದ್ದು ಪ್ರಾರ್ಥನೆ ಮಾಡ್ತಿದ್ದಾರೆ. ಆದರೆ ನಾವು ಕರ್ನಾಟಕದಲ್ಲಿ ಇದ್ದು, ಕರ್ನಾಟಕದಲ್ಲಿ ಸೇವೆ ಮಾಡಿಕೊಂಡಿದ್ದು, ಕರ್ನಾಟಕದಲ್ಲಿ ವಾಸ ಮಾಡಿದ್ದು, ನಮ್ಮ ಕರ್ನಾಟಕ ರಾಜ್ಯಕ್ಕೋಸ್ಕರ, ನಮ್ಮ ಕರ್ನಾಟಕದ ಜನರಿಗೋಸ್ಕರ ರಕ್ಷಣೆ, ಆಶೀರ್ವಾದ, ಉಜ್ಜೀವನಕ್ಕೋಸ್ಕರ ಪ್ರಾರ್ಥನೆ ಮಾಡಿಲ್ಲ ಅಂದರೆ ಅದು ದೇವರ ದೃಷ್ಟಿಯಲ್ಲಿ ಅದು ಪಾಪ ಪ್ರತಿ ಮಕ್ಕಳೇ. ಆದ್ದರಿಂದ ಘನ ಸೇವಕರಾದ ಮೋಹನ್ ಸಿರಸ್ ಅಯ್ಯ ಅವರ ಜೊತೆಗೆ ನಾವು ಕೂಡ ಏಕ ಮನಸ್ಸಿನಿಂದ, ನಾವು ಹೊಂದಾಣಿಕೆಯಿಂದ ನಾವು ಕೈ ಜೋಡಿಸಿ ಆ ದಿನದಲ್ಲಿ ಎಲ್ಲ ಸಭೆಗಳು, ಎಲ್ಲ ಸಭಾ ಸೇವಕರುಗಳು, ಸಭೆ ವಿಶ್ವಾಸಿಗಳು ಐಕ್ಯತೆಯಿಂದ ಕೂಡಿ ನಾವು ಎಲ್ಲ ಒಗ್ಗಟ್ಟಿಂದ ನಾವು ಕಣ್ಣೀರಿಂದ ಪ್ರಾರ್ಥಿಸುವಾಗ ಖಂಡಿತ ದೇವರು ನಮ್ಮ ಒಗ್ಗಟ್ಟನ್ನು ನೋಡಿ, ನಮ್ಮ ಏಕ ಮನಸ್ಸನ್ನು ನೋಡಿ, ನಮ್ಮ ಹೊಂದಾಣಿಕೆಯನ್ನು ನೋಡಿ, ನಮ್ಮ ಕಣ್ಣೀರಿನ ಪ್ರಾರ್ಥನೆಯನ್ನು ಕೇಳಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ 7 ಕೋಟಿ ಜನರ ಮಧ್ಯದಲ್ಲಿ ಒಂದು ದೊಡ್ಡ ಉಜ್ಜೀವನವನ್ನು, ಒಂದು ದೊಡ್ಡ ರಕ್ಷಣೆಯನ್ನು, ಒಂದು ದೊಡ್ಡ ಆಶೀರ್ವಾದವನ್ನು ಕರ್ತನು ಉಂಟು ಮಾಡಿದ್ದಾರೆ. ಆದ್ದರಿಂದಲೇ ಎಲ್ಲ ಸಭೆ ಮಕ್ಕಳು, ಸಭೆ ಸೇವಕರು, ಸಭೆಗಳು ಹೊಂದಾಣಿಕೆಯಿಂದ ಕೂಡಿ ಸೇವಕರೊಂದಿಗೆ ನಾವು ಕೈ ಜೋಡಿಸಿ ಏಕ ಮನಸ್ಸಿಂದ ನಾವು ಪ್ರಾರ್ಥಿಸಲು ಮುಂದೆ ಬರೋಣ, ಒಪ್ಪಿಸಿಕೊಡೋಣ. ಅದಕ್ಕಾಗಿ ಪ್ರಾರ್ಥಿಸಿ ಎಲ್ಲ ತಡೆಗಳು ನೀಗಲ್ಪಡಬೇಕು. ಎಲ್ಲ ನಮಗೆ ಪ್ರಕೃತಿ ಅನುಕೂಲ, ಹವಾಮಾನಗಳು ಅದಕ್ಕೆ ಪ್ರಕೃತಿಯಲ್ಲಿ ನಮಗೆ ಅನುಗುಣವಾಗಿರಬೇಕು. ಯಾವುದೇ ತಡೆ ಇಲ್ಲದೆ ಆ ಕೂಟ ನಡೆದು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಆ ಉಪವಾಸ ಕೂಟ ಒಂದು ಆಶೀರ್ವಾದವನ್ನು ಉಂಟು ಮಾಡಬೇಕು, ಒಂದು ಉಜ್ಜೀವನವನ್ನು ಉಂಟು ಮಾಡಬೇಕು, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂದು ರಕ್ಷಣೆಯನ್ನು ಉಂಟು ಮಾಡಬೇಕು, ಯೇಸು ಸ್ವಾಮಿ ನಾಮ ಮಹಿಮೆ ಪಡಬೇಕು. ಆಮೇನ್. ಒಂದು ನಿಮಿಷ ನಾವು ಅದಕ್ಕಾಗಿ ಪ್ರಾರ್ಥಿಸೋಣವಾ. ಪ್ರೀತಿಯ ಪರಲೋಕ ತಂದೆಯೇ, ನಮ್ಮ ಕರ್ತನಾದ ಯೇಸುವೆ, ಇದೋ ಈ ಒಳ್ಳೆ ಸಮಯ ಸ್ತೋತ್ರಪ್ಪ. ಈ ಲೈಫ್ ಟೈಮ್ ಮೂಲಕ ಈ ಪ್ರಾರ್ಥನೆ ಸಮಯದಲ್ಲಿ ಸ್ವಾಮಿ ಬರುವ ನವೆಂಬರ್ ತಿಂಗಳು 1ನೇ ತಾರೀಕು ಆ ಮೈಕ್ರಿ ಸರ್ಕಲ್ ಪ್ಯಾಲೇಸ್ ಗ್ರೌಂಡ್ ನಡೆಯುವಂಥ 12 ಗಂಟೆ ಉಪವಾಸ ಪೌಳಿಯ ಪ್ರಾರ್ಥನೆಯನ್ನು ಕರ್ತನೇ ಒಪ್ಪಿಸ್ಕೊಡ್ತಾ ಇದ್ದೀವಪ್ಪ. ಎಲ್ಲ ತಡೆಗಳು ನೀಗಲು ಸ್ವಾಮಿ, ಎಲ್ಲ ಸೈತನ ಕ್ರಿಯೆಗಳು ನೀಗಲ್ಪಡಲಿ ಸ್ವಾಮಿ. ಕರ್ತನೇ ಅವತ್ತು ಎಲ್ಲ ಪ್ರಕೃತಿ ಅಪ್ಪ ಎಲ್ಲ ನಮಗೆ ಸ್ವಾಮಿ ಅಪ್ಪ ಆಶೀರ್ವಾದವಾಗಿ, ಅನುಕೂಲವಾಗಿ, ಜಯವಾಗಿ ಅಪ್ಪ ನೀನು ನಡೆಸ್ಕೊಡ್ಬೇಕು ಪ್ರಾರ್ಥಿಸಪ್ಪ. ಆ ಪ್ರಾರ್ಥನೆಯಲ್ಲಿ ಸ್ವಾಮಿ ಯಾವ ಸೈತನ ಕ್ರಿಯೆಗಳು ಕರ್ತನೇ ಕ್ರಿಯೆ ಮಾಡದಂತೆ ಎಲ್ಲ ತಡೆಗಳು ಯೇಸು ಕ್ರಿಸ್ತುವಿನ ನಾಮದಲ್ಲಿ ಲಯವಾಗಲಿ ಸ್ವಾಮಿ. ಎಲ್ಲ ಸಭೆ, ಕರ್ನಾಟಕದಲ್ಲಿರುವ ಎಲ್ಲ ಸಭೆಗಳು, ಸಭಾ ಸೇವಕರು, ಸಭಾ ಮಕ್ಕಳು ಹೊಂದಾಣಿಕೆಯಿಂದ ಏಕ ಮನಸ್ಸಿಂದ ಕೂಡಿ ಸ್ವಾಮಿ ನಮ್ಮ ಕರ್ನಾಟಕಕ್ಕೋಸ್ಕರ, ನಮ್ಮ ಕರ್ನಾಟಕದ ಜನರಿಗೋಸ್ಕರ ಕರ್ತನೇ ಪ್ರಾರ್ಥಿಸುವಂತೆ ನೀನು ಕೃಪೆ ಮಾಡಬೇಕಂತ ಪ್ರಾರ್ಥಿಸ್ತೇನೆ ಸಪ್ಪ. ಆವತ್ತು ಬರುವಂಥ
ಎಲ್ಲ ಸೇವಕರಸಪ್ಪ, ವಿಶೇಷವಾಗಿ ಘನ ಸೇವಕರಾದ ಮೋಹನ್ ಸಲಸಯ್ಯ, ವಿಲ್ಸೆಂಟ್ ಅಯ್ಯ ಅವ್ರ ಜೊತೆ ನಡೆಸುವಂಥ ಎಲ್ಲ ಜನರಸಪ್ಪ ಅಭಿಷೇಕದಿಂದ ತುಂಬಿಸು ರಾಜ. ಕರ್ತನೇ, ನಿಮ್ಮ ಕೃಪಾ ವರಗಳನ್ನು ತುಂಬಿಸು, ಅವನ್ನ ಬಲಪಡಿಸು ರಾಜ. ಅವ್ರ ಪ್ರಯಾಣದಲ್ಲಿ ನಿಮ್ಮ ಕೃಪೆಯಲ್ಲಿ ಸ್ವಾಮಿ. ಅದೇ ರೀತಿಯಪ್ಪ ಕರ್ನಾಟಕ ರಾಜ್ಯದಲ್ಲಿ 31 ಜಿಲ್ಲೆಯಿಂದ ಯಾವ ಜಿಲ್ಲೆಗಳಿಂದ ಸೇವಕರುಗಳು, ವಿಶ್ವಾಸಿಗಳು, ಸಭಾ ಮಕ್ಕಳು ಬರ್ತಾರೋ, ಪ್ರಯಾಣದಲ್ಲಿ ಹೋಗುವಾಗ ಬರುವಾಗ ನಿಮ್ಮ ಕೃಪೆ ಇರಬೇಕಂತ ಪ್ರಾರ್ಥಿಸಪ್ಪ. ಆ ದಿನ ಮಹಿಮೆಯಾಗಿರಲಿ, ನಿಮ್ಮ ಚಿತ್ತ ನೆರವೇರಲಿ, ನಿಮ್ಮ ರಾಜ್ಯ ಕಟ್ಟಪಡಲಿ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ರಕ್ಷಣೆ, ಆಶೀರ್ವಾದ, ಉಜ್ಜೀವನ ಯೇಸು ಕ್ರಿಸ್ತುವಿನ ನಾಮದಲ್ಲಿ ಉಂಟಾಗಲಿ ಸ್ವಾಮಿ. ಆ ರೀತಿ ಮಾಡಿಬಿಡಿದಕ್ಕ ಸ್ತೋತ್ರ ನಮ್ಮ ಜೀವನ ತಂದೆಯೇ. ಆಮೇನ್, ಆಮೇನ್. ಪ್ರೀತಿ ದೇವ್ರ ಮಕ್ಕಳೇ, ನಾವು ಎಲ್ಲರೂ ಪ್ರತಿದಿನ ಆ ಕೂಟಕ್ಕಾಗಿ ನಿಮ್ಮ ಕುಟುಂಬ ಪ್ರಾರ್ಥನೆಯಲ್ಲಿ, ನಿಮ್ಮ ವೈಯಕ್ತಿಕ ಪರ್ಸನಲ್ ಪ್ರೇಯರಲ್ಲಿ, ಸಭಾ ಪ್ರೇಯರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಯಾಕಂದರೆ ಅಷ್ಟು ದೂರದಿಂದ, ತಮಿಳುನಾಡಿಂದ ನಮ್ಮ ಕರ್ನಾಟಕ ರಾಜ್ಯಕ್ಕೋಸ್ಕರ ಅವರು ಪ್ರಾರ್ಥನೆ ನಡೆಸೋದಕ್ಕಾಗಿ, ಒಂದು ಉಜ್ಜೀವನ ಉಂಟು ಮಾಡೋದಕ್ಕಾಗಿ ಅವರು ನಮ್ಮ ರಾಜ್ಯಕ್ಕೆ ಬರುವಾಗ ನಾವು ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು. ನಾವು ಅವ್ರ ಜೊತೆ ಹೊಂದಾಣಿಕೆ, ಆಯ್ಕೆ ಮನಸ್ಸಿಂದ ಕೈ ಜೋಡಿಸುವಾಗ ದೇವರು ದೊಡ್ಡ ಕಾರ್ಯ ಮಾಡ್ತಾರೆ. ಪ್ರತಿದಿನ ಪ್ರಾರ್ಥನೆ ಮಾಡಿ, ಅನೇಕರು ತಿಳಿಸಿ ಭಾಗಿಯಾಗಿ ಪ್ರಾರ್ಥಿಸೋಣ. ದೇವರು ದೊಡ್ಡ ಕಾರ್ಯ ಮಾಡಲಿ, ಅದರ ನಾಮ ಮಾತ್ರ ಮೈಪಡಲಿ. ಆಮೇಲೆ ಸರಿ ಮಕ್ಕಳೇ, ಇವತ್ತು ಕೂಡ ದೇವರು ಕೊಟ್ಟಂಥ ವಾಕ್ಯವನ್ನು ನೋಡಿ ನಾನು ನಿಮಗೋಸ್ಕರ ಪ್ರಾರ್ಥಿಸಲು ಆಸಕ್ತನಾಗಿದ್ದೇನೆ. ಇವತ್ತು ನಾವು ಸತ್ಯವೇದದಿಂದ ಇಬ್ರಿಯರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 14ನೇ ವಾಕ್ಯ ಮತ್ತು 15ನೇ ವಾಕ್ಯವನ್ನು ಓದಿ ನೋಡುವಾಗ, ಎಬ್ರಿಯರ್ ಚಾಪ್ಟರ್ 6 verse 14 and 15 ಅಲ್ಲಿ ದೇವರ ವಾಕ್ಯ ಬರೆದಿದೆ. ತನ್ನ ಆಣೆ ಇಟ್ಟು ನಿಜವಾಗಿ ನಿನ್ನನ್ನು ಆಶೀರ್ವದಿಸುವನು, ನಿನ್ನನ್ನು ಹೆಚ್ಚಿಸುವನು ಎಂದು ಹೇಳಿದನಷ್ಟೇ. ಆಮೇನ್. ಪ್ರೀತಿಯ ದೇವ್ರ ಮಕ್ಕಳೇ, ದೇವರು ಇಲ್ಲಿ ಆಬ್ರಮನ್ನು ನೋಡಿ ತನ್ನ ಮೇಲೆ ಆಣೆ ಇಟ್ಟು ದೇವರು ಆಬ್ರಮನಿಗೆ ವಾಗ್ದಾನ ಮಾಡ್ತಾರೆ. ಆಬ್ರಾಮ್, ಮಗನೇ, ನನ್ನ ಮೇಲೆ ಆಣೆ ಇಟ್ಟು ಹೇಳ್ತಿದ್ದೀನಿ, ನಿಜವಾಗಿ ನಿನ್ನನ್ನು ಆಶೀರ್ವದಿಸಿ ನಿನ್ನನ್ನು ಹೆಚ್ಚಿಸುನೆಂಬುದಾಗಿ. ಆಮೇನ್. ನನ್ನ ಪ್ರೀತಿಯ ಸಹೋದರ, ನನ್ನ ಪ್ರೀತಿಯ ಸಹೋದರಿ, ಒಂದು ವೇಳೆ ಈ ಲೈಫ್ ಟಿವಿ ಮೂಲಕ ಈ ಪ್ರಾರ್ಥನೆ ಸಮಯದಲ್ಲಿ ದೇವರ ವಾಕ್ಯವನ್ನು ನೋಡುತ್ತಿರುವ, ಕೇಳುತ್ತಿರುವ ನಿಮ್ಮ ಜೀವನದಲ್ಲಿ ಆಶೀರ್ವಾದ ಇಲ್ಲದೆ ಸಮಾಧಾನ ಕೆಟ್ಟು ಹೋಗಿ ಜೀವನದಲ್ಲಿ, ನಿಮ್ಮ ಕುಟುಂಬದಲ್ಲಿ ಕಣ್ಣೀರು, ವೇದನೆಯಿಂದ ತುಂಬಿದರಾಗಿದ್ದೀರಾ, ಇವತ್ತು ನಿಮ್ಮನ್ನು ನೋಡಿ ದೇವರು ವಾಗ್ದಾನ ಮಾಡ್ತಿದ್ದಾರೆ. ನನ್ನ ಪ್ರೀತಿಯ ಮಗನೇ, ನನ್ನ ಪ್ರೀತಿಯ ಮಗಳೇ, ಖಂಡಿತವಾಗಿ ನಿಜವಾಗಿ ನಿಮ್ಮನ್ನು ಆಶೀರ್ವದಿಸುವನು, ನಿಮ್ಮನ್ನು ಹೆಚ್ಚಿಸುವೆನೆಂಬುದಾಗಿ ನಂಬಿದರೆ ದೇವರ ಮಹಿಮೆ ಕಾಣ್ತೀರಾ. ಆಮೇನ್. ಕಾರಣ ನಮ್ಮ ದೇವರು ವಾಗ್ದಾನವುಳ್ಳ ದೇವರು. ವಾಗ್ದಾನ ಕೊಡುವುದು ಮಾತ್ರ ಅಲ್ಲ, ಅದರಲ್ಲಿ ನೆರವೇರಿಸುವುದರಲ್ಲಿ ದೇವರು ನೀತಿವಂತನಾಗಿದ್ದಾನೆ, ನಂಬತಕ್ಕನಾಗಿದ್ದಾನೆ, ನಂಬಿಕಸ್ಥನಾಗಿದ್ದಾನೆ. ಆಮೇನ್. ನಮ್ಮ ದೇವರು ಸತ್ಯವುಳ್ಳ ದೇವರು, ಸುಳ್ಳು ಆಡದೇ ಇರುವಂಥ ದೇವರಾಗಿದ್ದಾರೆ. ಆದ್ದರಿಂದ ಈ ದೇವರ ವಾಕ್ಯವನ್ನು, ಈ ದೇವರ ವಾಗ್ದಾನವನ್ನು ನಂಬಿಕೆಯಿಂದ, ವಿಶ್ವಾಸದಿಂದ, ಒಂದು ನಿರೀಕ್ಷೆಯಿಂದ ಈ ವಾಗ್ದಾನ, ಈ ದೇವರ ವಾಕ್ಯ ನನಗೋಸ್ಕರ, ನನ್ನ ಕುಟುಂಬಕ್ಕೋಸ್ಕರ ಎಂಬುದಾಗಿ ನೀವು ನಂಬುವಾಗ ದೇವರು ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಏನೇನು ಆಶೀರ್ವಾದ ಇಲ್ಲ, ನನ್ನ ಜೀವನದಲ್ಲಿ ಒಂದು ಅಭಿವೃದ್ಧಿ ಇಲ್ಲ ಎಂಬುದಾಗಿ ಚಿಂತೆ ಪಡ್ತಾ ಇದ್ದೀರಲ್ಲ, ಕಳವಳ ಪಡ್ತಾ ಇದ್ದೀರಲ್ಲ, ಕಣ್ಣೀರು ಸುರಿಸ್ತಾ ಇದ್ದೀರಲ್ಲ, ವೇದನೆ ಪಡ್ತಾ ಇದ್ದೀರಲ್ಲ, ಇವತ್ತು ದೇವರು ನಿಮ್ಮನ್ನು ಆಶೀರ್ವದಿಸಿ ನಿಮ್ಮನ್ನು ಹೆಚ್ಚಿಸುವನು. ನೋಡಿ ಮಕ್ಕಳೇ, ದೇವರು ಸತ್ಯದ ನೋಡುವಾಗ ಆಬ್ರಮನಿಗೆ ತನ್ನ ಮೇಲೆ ಆಣೆ ಇಟ್ಟು ನಿನ್ನನ್ನು ಖಂಡಿತವಾಗಿ ನಿಜವಾಗಿ ಆಶೀರ್ವದಿಸುವನು, ನಿನ್ನನ್ನು ಹೆಚ್ಚಿಸುವುದಾಗಿ 15ನೇ ವಾಕ್ಯವಾದಿ ನೋಡುವಾಗ, ಆ ವಾಗ್ದಾನದ ಫಲಕ್ಕೋಸ್ಕರ ಆಬ್ರಾಮನು ಬಹು ದಿವಸ ಕಾದುಕೊಂಡಿದ್ದು ಆ ಫಲವನ್ನು ದೇವರು ಹೇಳಿದ ಹಾಗೆಯೇ ಹೊಂದಿದನು. ಆಮೇನ್, ಹಲ್ಲೆಲೂಯಾ. ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ನೋಡಿ ದೇವರು ಆಬ್ರಾಮನಿಗೆ ತನ್ನ ಮೇಲೆ ಆಣೆ ಇಟ್ಟು ವಾಗ್ದಾನವನ್ನು ಕೊಟ್ಟಿದ್ದು ನೋಡ್ತೀವಿ. ಅದರಲ್ಲಿ ದೇವರು ವಾಕ್ಯ ಹೇಳ್ತದೆ, ಆ ವಾಗ್ದಾನದ ಫಲಕ್ಕೋಸ್ಕರ ಆಬ್ರಾಮನು ಬಹು ದಿವಸ ಕಾದುಕೊಂಡಿದ್ದು ಆ ಫಲವನ್ನು ದೇವರು ಹೇಳಿದ ಹಾಗೆಯೇ ಹೊಂದಿದನು. ಆಮೇನ್. ಕಾರಣ ಆಬ್ರಾಮನಿಗೆ
ದೇವರ ಮೇಲೆ, ದೇವರ ವಾಕ್ಯದ ಮೇಲೆ, ದೇವರ ವಾಗ್ದಾನ ಮೇಲೆ ಅಷ್ಟು ದೊಡ್ಡ ಒಂದು ನಂಬಿಕೆ. ಕಾರಣ ವಾಗ್ದಾನ ಮಾಡ್ತಿರುವುದು, ಪ್ರಾಮಿಸ್ ಮಾಡ್ತಿರುವುದು ಒಂದು ಮನುಷ್ಯ ಅಲ್ಲ, ಒಂದು ಸೇವಕನಲ್ಲ, ಒಂದು ಪ್ರವಾದಿ ಅಲ್ಲ, ಆಕಾಶ ಭೂಮಿಯನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದ ದೇವರು. ಆತನಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಒಂದು ವೇಳೆ ಅಯ್ಯೋ ನನ್ನ ಜೀವನದಲ್ಲಿ ಆಶೀರ್ವಾದ ಇಲ್ಲ, ಎಲ್ಲ ಜೀವನದಲ್ಲಿ ದರಿದ್ರ ನನ್ನನ್ನು ವೇದನೆ ಪಡಿಸ್ತಾ ಇದೆ, ನನ್ನ ಜೀವನದಲ್ಲಿ ಸಾಲ ನನ್ನನ್ನು ವೇದನೆ ಪಡಿಸ್ತಾ ಇದೆ, ನನ್ನ ಜೀವನದಲ್ಲಿ ವ್ಯಾಪಾರದಲ್ಲಿ ಒಂದು ಅಭಿವೃದ್ಧಿ ಇಲ್ಲ, ನನ್ನ ಜೀವನದಲ್ಲಿ ಒಂದು ಆಶೀರ್ವಾದದಲ್ಲಿ ಒಂದು ಹೆಚ್ಚಿಸಿದ ವೇದನೆ ಪಡ್ತಿದ್ದೀರಾ? ಇವತ್ತು ಯೇಸು ಸ್ವಾಮಿ ನಿಮ್ಮನ್ನು ನೋಡಿ ಹೇಳ್ತಿದ್ದಾರೆ, ನನ್ನ ಪ್ರೀತಿಯ ಮಗನೇ, ನನ್ನ ಪ್ರೀತಿಯ ಮಗಳೇ, ಖಂಡಿತವಾಗಿ ನಿಜವಾಗಿ ನಿಮ್ಮನ್ನು ಆಶೀರ್ವದಿಸುವನು, ನಿಮ್ಮನ್ನು ಹೆಚ್ಚಿಸು ಎಂಬುದಾಗಿ. ನೋಡಿ ಮಕ್ಕಳೇ, ಇಲ್ಲಿ ವಾಕ್ಯ ದೇವರು ಹೇಳಿದಾಗೆ ಆ ಒಂದು ವಾಗ್ದಾನದ ಫಲಕ್ಕೋಸ್ಕರ ಅಬ್ರಹಾಮನು ಕಾದುಕೊಂಡಿದ್ದು ಆ ಆಶೀರ್ವಾದವನ್ನು ಹೊಂದಿಕೊಂಡನು. ಆಮೇನ್. ಕಾರಣ ಅಬ್ರಹಾಮ್ ಗೊತ್ತಿತ್ತು, ನನಗೆ ಪ್ರಾಮಿಸ್ ಮಾಡ್ತಿರುವ ದೇವರು, ವಾಗ್ದಾನ ಮಾಡ್ತಿರುವ ದೇವರು, ನನಗೆ ಮಾತು ಕೊಟ್ಟಂಥ ದೇವರು ಜೀವಳ ದೇವರಾಗಿದ್ದಾರೆ, ಸತ್ಯವುಳ್ಳ ದೇವರಾಗಿದ್ದಾರೆ, ಸರ್ವಶಕ್ತನಾದ ದೇವರಾಗಿದ್ದಾರೆ. ಆದರೆ ಖಂಡಿತವಾಗಿ ನನ್ನ ಜೀವನದಲ್ಲಿ ಆಶೀರ್ವಾದ ಕೊಡೋದು ಮಾತ್ರ ಅಲ್ಲ, ಆ ಆಶೀರ್ವಾದವನ್ನು ಹೆಚ್ಚಿಸ್ತಾರೆ ಎಂಬುದಾಗಿ. ಐ ವಿಲ್ ಬ್ಲೆಸ್ ಅಂಡ್ ಮಲ್ಟಿಪ್ಲೈ ಯು. ದೇವರು ಹೇಳ್ತಾರೆ, ಮಗನೇ ನಿನ್ನನ್ನು ಆಶೀರ್ವಿಸುವುದು ಮಾತ್ರ ಅಲ್ಲ, ನಿನ್ನನ್ನು ಹೆಚ್ಚಿಸುತ್ತೆ ಎಂಬುದಾಗಿ. ಆಮೇಲೆ ಹಾಗಾದರೆ ಇವತ್ತು ಅನೇಕ ಸಭಾ ಮಕ್ಕಳು, ದೇವರ ಮಕ್ಕಳು ನಾವು ಜೀವನದಲ್ಲಿ ನೋಡುವಾಗ ಅನೇಕರು ಸೋತೋಗಿದ್ದಾರೆ, ಅನೇಕರು ಬೇಸರಗೊಂಡಿದ್ದಾರೆ, ಅನೇಕರು ದೇವರ ಮೇಲೆ ನಂಬಿಕೆ, ದೇವರ ಮೇಲೆ ಒಂದು ವಿಶ್ವಾಸವನ್ನು ಬಿಟ್ಟುಬಿಟ್ಟಿದ್ದಾರೆ. ಅನೇಕ ಜನರು ಸಭೆಗೆ ಹೋಗ್ತಾ ಇಲ್ಲ, ಪ್ರಾರ್ಥನೆ ಮಾಡ್ತಾ ಇಲ್ಲ, ಬೈಬಲ್ ಮುಟ್ತಾನೇ ಇಲ್ಲ. ಅಯ್ಯೋ ಹೋಗಪ್ಪ, ಎಷ್ಟು ಪ್ರಾರ್ಥನೆ ಮಾಡಿದೆ, ದೇವರು ಎಷ್ಟು ವಾಗ್ದಾನ ಮಾಡಿದ್ರು, ಎಷ್ಟು ಸೇವಕರ ಮೂಲಕ ದೇವರು ನನಗೆ ವಾಗ್ದಾನ ಕೊಟ್ಟರು, ಆದರೆ ಒಂದು ಪ್ರಾಮಿಸ್ ಕೂಡ, ಒಂದು ವಾಗ್ದಾನ ಕೂಡ ನನ್ನ ಜೀವನದಲ್ಲಿ ನೆರವೇರಲಿಲ್ಲ ಎಂಬುದಾಗಿ ಸೋತು ಹೋಗಿರ್ಬೋದು, ಅಥವಾ ನಂಬಿಕೆನ ಕಳ್ಕೊಂಡಿರ್ಬೋದು, ಅಥವಾ ಸಭೆಗೆ ಹೋಗೋದನ್ನು, ಪ್ರಾರ್ಥನೆ ಮಾಡೋದನ್ನು, ಬೈಬಲ್ ಓದೋದನ್ನು, ಸೇವೆ ಮಾಡೋದನ್ನು ಕೂಡ ನೀವು ಬಿಟ್ಟು ಹೋಗಿರ್ಬೋದು. ಆದರೆ ಇವತ್ತು ದೇವರು ನಿಮ್ಮನ್ನು ನೋಡಿ ಹೇಳ್ತಿದ್ದಾರೆ, ಮಗನೇ ನಂಬಿಕೆ ಬಿಡಬೇಡ, ವಿಶ್ವಾಸ ಬಿಡಬೇಡ, ನನ್ನನ್ನು ಬಿಟ್ಟು, ಸಭೆಯನ್ನು ಬಿಟ್ಟು, ಸೇವೆಯನ್ನು ಬಿಟ್ಟು ಹಿಂದೆ ಹೋಗಬೇಡ. ಖಂಡಿತವಾಗಿ ನಿಜವಾಗಿ ನಾನು ನಿನ್ನನ್ನು ಆಶೀರ್ವದಿಸುವನು, ನಿಮ್ಮನ್ನು ಹೆಚ್ಚಿಸು ಎಂಬುದಾಗಿ. ಅಬ್ರಹಾಮಿನ ದೇವರೇ ನಮ್ಮ ದೇವರು, ಈಸಾಕಿನ ದೇವರೇ ನಮ್ಮ ದೇವರು, ಯಾಕೋಬಿನ ದೇವರೇ ನಮ್ಮ ದೇವರಾಗಿದ್ದಾರೆ. ಅಬ್ರಹಾಮನ ಜೀವನದಲ್ಲಿ ಪ್ರಾಮಿಸ್ ಮಾಡಿ, ವಾಗ್ದಾನ ಮಾಡಿ, ಮಾತು ಕೊಟ್ಟು ಅದನ್ನು ನೆರವೇರಿಸುವುದಕ್ಕೆ ಶಕ್ತನಾಗಿರುವಾಗ ನನ್ನ ಜೀವನದಲ್ಲಿ ದೇವರು ವಾಗ್ದಾನ ಮಾಡಿದರೆ ನೆರವೇರಿಸುವುದಿಲ್ವಾ? ಅದು ನಮ್ಮ ಜೀವನದಲ್ಲಿ ನೆರವೇರುವುದಿಲ್ವಾ? ನಂಬಿಕೆ, ನಿರೀಕ್ಷೆ, ವಿಶ್ವಾಸ ತುಂಬ ಮುಖ್ಯ ಮಕ್ಕಳೇ. ತಾಳ್ಮೆಯಿಂದ ಕಾದುಕೊಂಡು ದೇವರು ಹೇಳಿದಾಗೆ ದೇವರ ವಾಗ್ದಾನದ ಫಲವನ್ನು ಅಬ್ರಹಾಮನು ಹೊಂದಿಕೊಂಡನು. ಪ್ರೀತಿಯ ದೇವರ ಮಕ್ಕಳೇ, ಈ ಅಬ್ರಹಾಮನ ಜೀವಿತದಲ್ಲಿ ದೇವರು ವಾಗ್ದಾನ ಮಾಡಿ ಆಮೇನ್ ಆ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ಕಾರಣ ಏನು? ಆಮೇನ್, ಹಲ್ಲೆಲೂಯಾ. ಇವತ್ತು ತುಂಬ ಜನ ದೇವ್ರ ಮೇಲೆ ಒಂದು ನಂಬಿಕೆ ಇಲ್ಲ, ಒಂದು ವಿಶ್ವಾಸ ಇಲ್ಲ, ಒಂದು ಭಯಭಕ್ತಿ ಇಲ್ಲ, ಆತನಿಗೆ ಒಂದು ವಿಧೇಯತೆ ಇಲ್ಲ. ಆದರೆ ದೇವರು ಅವ್ರಿಗೆ ಬೇಕಾದ ಎಲ್ಲ ಅಗತ್ಯಗಳನ್ನು ಸಂಧಿಸಿಕೊಡ್ಬೇಕು, ಅವರು ಎದುರು ನೋಡುವಂಥ ಅದ್ಭುತಗಳನ್ನು ಮಾಡಬೇಕು, ಅವ್ರಿಗೆ ಬೇಕಾಗಿರುವಂಥ ಆಶೀರ್ವಾದಗಳನ್ನು ಕೊಡಬೇಕು. ಆದರೆ ಪ್ರೀತಿಯ ದೇವ್ರ ಮಕ್ಕಳೇ, ಚೆನ್ನಾಗಿ ಗಮನಿಸಿ, ದೇವರು ಅಬ್ರಹಾಮನ ಜೀವನದಲ್ಲಿ ವಾಗ್ದಾನ ಮಾಡಿ ಆ ವಾಗ್ದಾನವನ್ನು ನೆರವೇರಿಸುವುದಕ್ಕೆ, ಆ ವಾಗ್ದಾನ ಪ್ರಕಾರ ಅಬ್ರಹಾಮನು ಆಶೀರ್ವಾದ ಹೊಂದಿಕೊಳ್ಳುವುದಕ್ಕೆ ಕಾರಣ ಏನು? ಒಂದು 3 ಕಾರ್ಯ ನಿಮ್ಮದಲ್ಲಿ ದೇವರ ವಾಕ್ಯದ ಮೂಲಕ ತೋರಿಸಿ ನಿಮ್ಮ ವಾಸದಗೋಸ್ಕರ, ಬಿಡುಗಡೆಗೋಸ್ಕರ ನಾನು ಪ್ರಾರ್ಥನೆ ಮಾಡಲು ನಾನು ಆಸಕ್ತನಾಗಿದ್ದೇನೆ. ಚೆನ್ನಾಗಿ ಗಮನಿಸಬೇಕು, ಇಲ್ಲಿ ಅಬ್ರಹಾಮನ ಜೀವನದಲ್ಲಿ ದೇವರ ವಾಗ್ದಾನ ನೆರವೇರ್ಪಡೋದಕ್ಕೆ ಕಾರಣ ಅಬ್ರಹಾಮನು ದೇವರ ವಾಕ್ಯಕ್ಕೆ, ದೇವರ ಮಾತಿಗೆ ತನ್ನ ಜೀವಿತವನ್ನು ಪರಿಪೂರ್ಣವಾಗಿ ಒಪ್ಪಿಸಿಕೊಟ್ಟನು. ಆಮೇಲೆ ನೋಡಿ, ಬೈಬಲ್ ಓದುವಾಗ ಅಬ್ರಹಾಮನಿಗೆ ಆಶೀರ್ವಾದ ಇಲ್ಲ. ಕುಟುಂಬದಲ್ಲಿ, ಜನರ ಮಧ್ಯದಲ್ಲಿ, ಸಮಾಜದಲ್ಲಿ ಅನೇಕ ನಿಂದೆ, ಅನೇಕ ಅವಮಾನ, ಅನೇಕ ಗೇಲಿ ಪರ್ಯಾಸವನ್ನು ಹೊಂದ್ಕೊಂಡಿದ್ದ. ಒಂದು ವೇಳೆ ಅನೇಕರು ಕೇಳಿರ್ಬೋದು, ಯಾವಾಗಲೂ ಯೆಹೋವ ದೇವರೇ ದೇವರು, ಏಸಪ್ಪ ಏಸಪ್ಪ ಅಂತೀಯ, ಚರ್ಚೆ ಅಂತೀಯ, ಪ್ರೇಯರ್ ಅಂತೀಯ, ಸೇವೆ ಅಂತೀಯ, ನಿನಗೇ ಬಿಡುಗಡೆ ಇಲ್ಲ, ನಿನಗೆ ಸಮಾಧಾನ ಇಲ್ಲ, ನಿನಗೆ ಸೌಖ್ಯ ಇಲ್ಲ, ನಿಮಗೆ ಆಶೀರ್ವಾದ ಇಲ್ಲ,
ಇಲ್ಲ ಎಂಬುದಾಗಿ ಅನೇಕ ನಿಮ್ಮನ್ನು ಕೂಡ ಪರಿಹಾಸ ಮಾಡ್ತಿರ್ಬೋದು, ಅವಮಾನ ಮಾಡ್ತಿರ್ಬೋದು. ನನ್ನ ಪ್ರೀತಿಯ ದೇವ್ರ ಮಕ್ಕಳೇ, ಚೆನ್ನಾಗಿ ಗಮನಿಸಿ. ಅಂಥ ಸಮಯದಲ್ಲಿ ದೇವರು ಆಬ್ರಮ್ ಹೇಳ್ತಾರೆ, ನಿನ್ನ ತಂದೆ ತಾಯಿಯನ್ನ, ನಿನ್ನ ಕುಟುಂಬವನ್ನು, ಬಂಧು ಬಳಗವನ್ನು ಎಲ್ಲ ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೋಗು ಎಂಬುದಾಗಿ ಹೇಳುವುದು ನೋಡ್ತೀವಿ. ಆದರೆ ವಾಕ್ಯ ಹೇಳ್ಬಿಡಿದೆ, ಆಬ್ರಮನು ತನ್ನ ಕುಟುಂಬನ ಬಿಟ್ಟು, ತನ್ನ ಬಂಧು ಬಳಗವನ್ನು ಬಿಟ್ಟು, ತನ್ನ ದೇಶವನ್ನು ಬಿಟ್ಟು ಬೇರೆ ದೇಶಕ್ಕೆ ಹೋದರೆ ನನ್ನ ಕುಟುಂಬ ಹೇಗೆ, ನನ್ನ ಜೀವಿತ ಹೇಗೆ, ನನ್ನ ಭವಿಷ್ಯ ಹೇಗೆ ಎಂಬುದಾಗಿ ಸ್ವಲ್ಪನೂ ಯೋಚನೆ ಮಾಡಿಲ್ಲ. ದೇವರ ಮಾತಿಗೆ, ದೇವರ ವಾಕ್ಯಗೆ ತನ್ನ ಜೀವಿತವನ್ನು ಪರಿಪೂರ್ಣವಾಗಿ ಒಪ್ಪಿಸಿಕೊಟ್ಟನು. ದೇವರು ಹೇಳಿದಾಗೆ ಎಲ್ಲವನ್ನು ಬಿಟ್ಟು ನಂಬಿಕೆ, ತನ್ನ ಕುಟುಂಬದ ಮೇಲೆ, ಸ್ವಂತ ಬಂಧು ಬಳಗದ ಮೇಲೆ ನಂಬಿಕೆಯನ್ನು ಬಿಟ್ಟು ದೇವರು ತೋರಿಸಿದ ಆ ಒಂದು ದೇಶಕ್ಕೆ ಹೋದ ಮಕ್ಕಳೇ, ತನ್ನ ಜೀವಿತವನ್ನು ದೇವರ ವಾಕ್ಯಕ್ಕೆ, ದೇವರ ಮಾತಿಗೆ ಪರಿಪೂರ್ಣವಾಗಿ ಒಪ್ಪಿಸಿಕೊಟ್ಟನು. ಎರಡನೇದಾಗಿ ನೋಡುವಾಗ, ಈ ಆಬ್ರಮ ಜೀವನದಲ್ಲಿ ದೇವರ ವಾಗ್ದಾನ ನೆರವೇರುವುದಕ್ಕೆ ಆಶೀರ್ವಾದಗಳಿಗೆ ಕಾರಣ ಅಂದರೆ, ಈ ಆಬ್ರಮನು ದೇವರ ವಾಕ್ಯ, ದೇವರ ಮಾತಿಗೆ ತನ್ನ ಜೀವಿತವನ್ನು ಪರಿಪೂರ್ಣವಾಗಿ ಒಪ್ಪಿಸಿಕೊಡೋದು ಮಾತ್ರ ಅಲ್ಲ, ದೇವರ ವಾಕ್ಯ, ದೇವರ ಮಾತಿಗೆ ತನ್ನನ್ನು ಪರಿಪೂರ್ಣವಾಗಿ ವಿಧೇಯನಾಗಲು ಒಪ್ಪಿಸಿಕೊಟ್ಟ. ಬೈಬಲ್ ಓದಿ ನೋಡುವಾಗ ದೇವರು ಆಬ್ರಮನಿಗೆ ರಾತ್ರಿಯಲ್ಲಿ ದರ್ಶನವಾಗಿ ಅವನ ಶೋಧಿಸುವುದಕ್ಕಾಗಿ ಆಬ್ರಮ್ ದೇವರು ಹೇಳ್ತಾರೆ, ಆಬ್ರಾಮ್, ನಿನಗಿರುವಂಥ ಒಂದೇ ಮಗನನ್ನು ನೀನು ಆ ಮೋರಿಯ ಪರ್ವತದಲ್ಲಿ ಕೊಂಡು ಬಂದು ಅವನ್ನ ಬಲಿ ಕೊಡಬೇಕೆಂಬುದಾಗಿ. ಹಲ್ಲೆಲೂಯಾ. ಸ್ವಲ್ಪ ಯೋಚಿಸಿ ನೋಡಿ, ಇವತ್ತು ನಮ್ಮ ಜೀವನದಲ್ಲಿ ಅನೇಕ ಕಾಲದಲ್ಲಿ ದೇವರ ಮಾತಿಗೆ ನಾವು ವಿಧೇಯರಾಗುವುದಿಲ್ಲ. ಇವತ್ತು ಎಷ್ಟೋ ಕ್ರೈಸ್ತರು ಚರ್ಚ್ಗೆ ಹೋಗ್ತಾರೆ, ದೀಕ್ಷಾನ ತೆಗೆದುಕೊಂಡಿದ್ದಾರೆ, ಪ್ರಾರ್ಥನೆ ಮಾಡ್ತಾರೆ, ಬೈಬಲ್ ಓದ್ತಾರೆ, ಯಾಕೆ ಸೇವೆ ಕೂಡ ಮಾಡ್ತಾರೆ. ಆದರೆ ಪಾಪವನ್ನು, ಲೋಕದ ಆಸೆಯನ್ನು, ಶರೀರದ ಇಚ್ಛೆಗಳನ್ನ ಅವರು ಬಿಡುವುದಿಲ್ಲ. ದೇವರು ಹೇಳ್ತಾರೆ, ನಾನು ಪರಿಶುದ್ಧನಾಗಿದ್ದೀನಿ, ಆದ್ದರಿಂದ ನೀವು ಕೂಡ ಎಲ್ಲದರಲ್ಲಿ ಪರಿಶುದ್ಧವಾಗಿರಬೇಕು, ಪಾಪ ಮಾಡಬಾರ್ದು ಎಂದು ಹೇಳುವಾಗ ಲೋಕದ ಆಸೆ, ಹಣದ ಆಸೆ, ಲೋಕದ ಚಿಂತೆ, ಮಾಂಸ ಇಚ್ಛೆಗಳು ನಮಗೆ ಇರಬಾರ್ದು ಹೇಳಿದ್ರೆ ಎಷ್ಟೋ ಜನ ದೇವರ ಮಾತಿಗೆ ವಿಧೇಯರಾಗುವುದಿಲ್ಲ. ನೋಡಿ, ಎಷ್ಟು ದೊಡ್ಡ ಶೋಧನೆ. ನೀನು ಒಬ್ಬನೇ ಮಗನನ್ನು ನನಗೆ ಯಜ್ಞ ಬಲಿಯಾಗಿ ಕೊಡಬೇಕು ಎಂದವಾಗ ಆ ಮಾತಿಗೆ, ಆ ದೇವರ ವಾಕ್ಯಗೆ ಆಬ್ರಮನು ಹಾಗೆ ತನ್ನನ್ನು ವಿಧೇಯನಾಗಲು ಒಪ್ಪಿಸಿಕೊಟ್ಟ. ಮೂರನೇದಾಗಿ ನೋಡುವಾಗ ಪ್ರೀತಿ ಮಕ್ಕಳೇ, ದೇವರು ಆಬ್ರಮ ಜೀವನದಲ್ಲಿ ಪ್ರಾಮಿಸ್ ಮಾಡಿ, ವಾಗ್ದಾನ ಮಾಡಿ, ಆ ವಾಗ್ದಾನ ಅವನ ಜೀವನದಲ್ಲಿ ನೆರವೇರಿಸೋದಕ್ಕೆ ಮೂರನೇ ಕಾರಣ, ದೇವರ ವಾಕ್ಯಗೆ, ದೇವರ ಮಾತನ್ನು ಆಬ್ರಮನು ಪರಿಪೂರ್ಣವಾಗಿ ನಂಬಿದನು. ಆಮೆನ್, ಹಲ್ಲೆಲೂಯಾ. ಪ್ರೀತಿ ಮಕ್ಕಳೇ, ಒಂದು ಕಡೆ ದೇವರು ಹೇಳ್ತಾರೆ, ಆಬ್ರಮನೇ ಭಯಪಡಬೇಡ, ನಾನು ನಿನಗೆ ಗುರಿಯಾನಿಯಾಗಿದ್ದೇನೆ, ನಿನಗೆ ಒಂದು ದೊಡ್ಡ ಬಹುಮಾನವನ್ನು ಕೊಡುತ್ತೇನೆ, ನಿನ್ನ ಸಂತತಿಯನ್ನು ಆಶೀರ್ವದಿಸ್ತೇನೆ. ಆಬ್ರಮ್ ಹೇಳ್ತಾನೆ, ಸ್ವಾಮಿ, ನನಗೆ ಪ್ರಾಮಿಸ್ ಮಾಡಿ ಏನು ಪ್ರಯೋಜನ, ಬಹುಮಾನ ಕೊಟ್ಟು ಏನು ಪ್ರಯೋಜನ, ನನಗೆ ಸಂತತಿ ಎಲ್ಲಿದೆ, ನನಗೆ ಸಂತಾನ ಎಲ್ಲಿದೆ ಎಂದು ಕೇಳುವಾಗ ದೇವರು ಅವನ ಕೈ ಹಿಡಿದು ಆಚೆ ತಗೊಂಡು ಮನೆ ಆಚೆ ಬಂದು ಆಕಾಶದ ನಕ್ಷತ್ರಗಳನ್ನು ಎನಿಸುವುದಾದರೆ ಎನಿಸು, ನಿನ್ನ ಸಂತತಿಯನ್ನು, ನಿನ್ನ ಸಂತಾನವನ್ನು ಅಷ್ಟರ ಮಟ್ಟಿಗೆ ಆಶೀರ್ವದಿಸ್ತೇನೆ. ನನ್ನ ಪ್ರೀತಿಯ ಸಹೋದರ, ನನ್ನ ಪ್ರೀತಿಯ ಸಹೋದರಿ, ಕೆಲವು ಸಮಯದಲ್ಲಿ ನಮ್ಮ ಪರಿಸ್ಥಿತಿಗಳು, ನಮ್ಮ ಅಗತ್ಯಗಳು, ನಮ್ಮ ಬಲವೀನಗಳು, ನಮ್ಮ ಕಾರ್ಯಗಳು ದೇವರ ಮಾತನ್ನು, ದೇವರ ಪ್ರಾಮಿಸ್ ವಾಗ್ದಾನವನ್ನು ನಂಬುವುದಕ್ಕೆ ಆಗುವುದಿಲ್ಲ. ಅಯ್ಯೋ, ನನ್ನ ಪರಿಸ್ಥಿತಿ ಹೀಗಿದೆ, ನನಗೆ ಕಾರ್ಯ ಹೀಗಿದೆ, ನನ್ನ ಅಗತ್ಯ ಹೀಗಿದೆ, ನನ್ನ ಶರೀರದ ಬೆಳವಿನ ಹೀಗಿದೆ, ನನ್ನ ಜೀವನದಲ್ಲಿ ಇಷ್ಟೊಂದು ಹೋರಾಟ ವಿರೋಧಗಳಿದೆ, ದೇವರು ನನ್ನನ್ನು ಆಶೀರ್ವದಿಸ್ತೀನಿ, ನನ್ನನ್ನು ಹೆಚ್ಚಿಸ್ತೀನಿ ಅಂತ ವಾಗ್ದಾನ ಕೊಡ್ತಿದ್ದಾರೆ. ಹೇಗೆ ನಂಬೋದಕ್ಕೆ ಸಾಧ್ಯ? ಒಂದು ವೇಳೆ ಈ ಮಾತನ್ನು ಕೇಳ್ತಿರುವ ನೀವು ಕೂಡ ಈ ವಾಕ್ಯ ಕೇಳಿರುವಾಗಲೇ, ಅಯ್ಯೋ, ಈ ಸೇವಕರು ನನ್ನನ್ನು ಆಶೀರ್ವದಿಸ್ತೀನಿ, ನನ್ನ ಹೆಚ್ಚಿಸ್ತೀನಿ ಅಂತ ಮಾತಾಡ್ತಿದ್ದಾರೆ, ನನಗೆ ಪರಿಸ್ಥಿತಿ ಆ ರೀತಿ ಅಲ್ವಲ್ಲ, ನನ್ನ ಅಗತ್ಯ ಎಷ್ಟೊಂದಿದೆ, ನನ್ನ ಕಾರ್ಯ ಎಷ್ಟು ವಿರೋಧವಾಗಿದೆ, ಹೇಗೆ ದೇವರು ನನ್ನ ಆಶೀರ್ವಾದ ಸಾಧ್ಯ, ನನ್ನ ಜೀವನದಲ್ಲಿ ಆಶೀರ್ವಾದನ ಹೆಚ್ಚಿಸು ಸಾಧ್ಯ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನಂಬಿಕೆ ನೋಡಿ, ಏಸಪ್ಪ ಆಕಾಶದ
ಲಕ್ಷಣ ತೋರಿಸಿ ನೀನು ಎನಿಸುವುದಾದರೆ ನೀನು ಎನಿಸು, ಅಷ್ಟರ ಮಟ್ಟಿಗೆ ನಿನ್ನ ಸಂತಾನವನ್ನು, ನಿನ್ನ ಸಂತತಿಯನ್ನು ನಾನು ಆಶೀರ್ವದಿಸ್ತೇನೆ. ಬೈಬಲಲ್ಲಿ ಹೇಳ್ಬಿಟ್ಟಿದೆ, ಅಬ್ರಹಾಮನು ಆ ಮಾತನ್ನು, ಆ ವಾಕ್ಯವನ್ನು, ಆ ವಾಗ್ದಾನವನ್ನು ನಂಬಿದನು. ಆಮೇಲೆ ದೇವರ ದೃಷ್ಟಿಗೆ ಅದು ನೀತಿಯನ್ನು ಎನಿಸಲ್ಪಟ್ಟಿತು. ನನ್ನ ಪ್ರೀತಿ ಮಕ್ಕಳೇ, ಅಬ್ರಹಾಮನು ದೇವರ ವಾಗ್ದಾನ, ಮಾತನ್ನು, ವಾಕ್ಯವನ್ನು ನಂಬುವುದಕ್ಕೆ ತಾನು ಒಪ್ಪಿಸಿಕೊಟ್ಟನು. ಇವತ್ತು ಎಷ್ಟೋ ದೇವ್ರ ಮಕ್ಕಳು ದೇವರು ಎಷ್ಟು ಮಾತಾಡಿದ್ರು ಕೂಡ, ಎಷ್ಟು ವಾಗ್ದಾನ ಕೊಟ್ಟರು ಕೂಡ, ಎಷ್ಟು ಅದ್ಭುತ ಮಾಡಿದ್ರು ಕೂಡ ದೇವ್ರ ಮೇಲೆ ನಂಬಿಕೆ ಬರೋದಿಲ್ಲ. ದೇವರು ಎಲ್ಲಿದ್ದಾರೆ, ದೇವರಿದ್ದರೆ ಯಾಕೆ ಇಷ್ಟು ಕಷ್ಟ, ಯಾಕೆ ವ್ಯಾಧಿ, ಯಾಕೆ ಸಾಲ, ಯಾಕೆ ಸೋದನೆ, ಯಾಕೆ ಕಷ್ಟ ಅಂತ ಅವಿಶ್ವಾಸವನ್ನು, ಅಪನಂಬಿಕೆಯನ್ನು ಅವ್ರು ಮಾತಾಡಿ ನೋಡ್ತೀವಿ. ಆದರೆ ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ದೇವರು ಶಕ್ತಿಯುಳ್ಳ ದೇವರಾಗಿದ್ದಾರೆ. ದೇವರು ಸರ್ವಶಕ್ತನಾದ ದೇವರಾಗಿದ್ದಾರೆ. ದೇವರು ತನ್ನ ವಾಗ್ದಾನವನ್ನು ನೆರವೇರಿಸೋದಕ್ಕೆ ಬಲ್ಲವನಾಗಿದ್ದಾನೆ. ನೀವು ನಂಬುವಾಗ ದೇವರ ಮಹಿಮೆ ನೋಡ್ತೀರಾ. 3 ಕಾರ್ಯ. 1, ದೇವರ ವಾಕ್ಯಕ್ಕೆ ಆತನು ತನ್ನ ಜೀವಿತವನ್ನು ಪರಿಪೂರ್ಣವಾಗಿ ಒಪ್ಪಿಸಿಕೊಟ್ಟ. 2, ದೇವರ ವಾಕ್ಯಕ್ಕೆ ಹಾಗೇ ತನ್ನ ವಿಧೇಯನಾಗಲು ಪರಿಪೂರ್ಣ ಒಪ್ಪಿಸಿಕೊಟ್ಟ. 3, ದೇವರ ವಾಕ್ಯವನ್ನು ಪರಿಪೂರ್ಣವಾಗಿ ನಂಬುವುದಕ್ಕೆ ತನ್ನ ಒಪ್ಪಿಸಿಕೊಟ್ಟ. ನೀವು ಒಪ್ಪಿಸ್ಕೊಡ್ತೀರಾ? ನಿಮ್ಮನ್ನು ಅರ್ಪಿಸ್ತೀರಾ? ಪ್ರಾರ್ಥನೆ ಮಾಡೋಣವಾ? ದೇವರು ಖಂಡಿತ ನಿಮ್ಮ ಜೀವಿತವಿರುವಂಥ ದರಿದ್ರವನ್ನು, ವ್ಯಾಧಿಗಳನ್ನು, ಸಾಲಗಳನ್ನು, ಕಷ್ಟಗಳನ್ನು ನೀಗಿಸಿ ನಿಮ್ಮನ್ನು ಆಶೀರ್ವದಿಸಿ ನಿಮ್ಮನ್ನು ಹೆಚ್ಚಿಸ್ತಾರೆ. ನೀವು ಸಾಕ್ಷಿ ನಿಲ್ತೀರಾ? ನೀವು ದೇವರ ನಾಮ ಮಹಿಮೆಪಡಿಸ್ತೀರಾ? ನಿಮ್ಮನ್ನು ಕರ್ತನು ಆಶೀರ್ವದಿಸಿದ್ದಾರೆ. ಪ್ರಾರ್ಥಿಸೋಣವಾ? ಪ್ರೀತಿಯ ಪರಲೋಕ ತಂದೆಯೇ, ಈ ಲೈಫ್ ಟೈಮ್ ಮೂಲಕ ಈ ಪ್ರಾರ್ಥನೆ ಸಮಯದಲ್ಲಿ ಅಪ್ಪ ನೀನು ವಾಗ್ದಾನ ಕೊಟ್ಟಿದ್ಯಪ್ಪ. ಈ ವಾಗ್ದಾನವನ್ನು ಕೇಳಿ ನೋಡಿ ಯಾರೆಲ್ಲ ನಂಬ್ತಿದ್ದಾರೋ, ಈ ಅನುಭವಕ್ಕೆ ಒಪ್ಪಿಸ್ಕೊಡ್ತಿದ್ದಾರೋ ಅಷ್ಟು ಜನ ಜೀವನದಲ್ಲಿರುವಂಥ ಎಲ್ಲ ಸಾಲ, ಎಲ್ಲ ದರಿದ್ರ, ಎಲ್ಲ ಕಷ್ಟಗಳು, ಎಲ್ಲ ಹೋರಾಟಗಳು, ಎಲ್ಲ ವ್ಯಾಧಿಗಳು, ಎಲ್ಲ ತಡೆಗಳು ಯೇಸು ಕ್ರಿಸ್ತುವಿನ ನಾಮದಲ್ಲಿ ನೀಗಲ್ಪಟ್ಟು ಸ್ವಾಮಿ ಅವ್ರ ಮೇಲೆ ನಿಮ್ಮ ಆಶೀರ್ವಾದ, ನಿಮ್ಮ ಬಿಡುಗಡೆ, ನಿಮ್ಮ ಸೌಖ್ಯ, ನಿಮ್ಮ ಅದ್ಭುತ, ನಿಮ್ಮ ಅತಿಶಯಗಳು ಯೇಸು ಕ್ರಿಸ್ತುವಿನ ನಾಮದಲ್ಲಿ ಉಂಟಾಗಲಿ ಸ್ವಾಮಿ. ಆ ರೀತಿ ಮಾಡಿಬಿಟ್ಟಿದ್ದ ಸ್ತೋತ್ರ. ನಿಮ್ಮ ನಾಮ ಮಾತ್ರ ಮೇಪಡಲಿ ನಮ್ಮ ಜೀವನ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು. ಪ್ರೀತಿ ಇದ್ರ ಮಕ್ಕಳೇ, ಮತ್ತೆ ಜ್ಞಾಪಕ ಮಾಡ್ತಿದ್ದೀರಿ, ನವೆಂಬರ್ 1ನೇ ತಾರೀಕು ಮೈಕಲ್ ಸರ್ಕಲ್ ಫೆಲಸ್ಗಳಲ್ಲಿ ಬೆಳಗ್ಗೆ 8ರಿಂದ ರಾತ್ರಿ 8:30 12 ಗಂಟೆ ಕಾಲ ಉಪವಾಸ ಪ್ರಾರ್ಥನೆ. ನಮ್ಮ ಕರ್ನಾಟಕ ರಾಜ್ಯ, ನಮ್ಮ ಜನರ ಉಜ್ಜೀವನ, ರಕ್ಷಣೆ ಆಸುಗಾಗಿ ಎಲ್ಲ ಸೇರಿ ಪ್ರಾರ್ಥನೆ ಮಾಡೋಣ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.